ರೀ ಗಾಯ ಸ್ವಲ್ಪ ಮಾಯ್ತಾ ಅಲ್ವೇನ್ರಿ? ಗಾಯ ಮೊದ್ಲಿನ ಥರ ಏನು ಜಾಸ್ತಿ ಇದಾಗಿಲ್ಲ, ಹೆಂಗು ಸ್ವಲ್ಪ ವಾಸಿ ಆಗ್ತೈತೆ. ಅಯ್ಯೋ ನನಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತು. ಈ ಮಳೆಗಾಲಕ್ಕೂ ಅದಕ್ಕೂ ತುಂಬ ಅದು ಸೆಪ್ಟಿಕ್ ಬೇರೆ ಆಗಿತ್ತು, ಭಯ ಆಗಿತ್ತು. ಹೆಂಗು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸಿದ್ಕೆ ಸ್ವಲ್ಪ ಎಲ್ಲ ಕೆಂಪುಡ್ತಾ ಐತೆ, ವಾಸಿ ಆಗ್ತೈತೆ ಕಣ್ರಿ. ವಾಸಿ ಆಗೋದು ಸುಮ್ಮನಿರಿ, ಯೋಚನೆ ಮಾಡಬೇಡ್ರಿ. ನೋಡು ಸುಗುಣ, ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ ವಿಷಯ ತಿಳಿಸಿರೂ ತುಂಬ ಸೆಪ್ಟಿಕ್ ಆಗೈತೆ, ನನಗೆ ಹುಷಾರಿಲ್ಲ, ಭಾಳ ಹುಷಾರಿಲ್ಲ ಅಂತ ಕೇಳಿದ್ರು ಅವ್ರು ಒಂದು ದಿವಸನೂ ಬಂದು ನಾನು ನೋಡಲಿಲ್ಲ. ಹೆಂಗಿದೆಯಪ್ಪ ಅಂತ ಒಂದು ಫೋನ್ ಮಾಡಲಿಲ್ಲ. ಫೋನ್ ಮಾಡಿದ್ರು ಹೆಂಗೆ ಮಾತಾಡಿದ್ರು. ಯಾರು ನೋಡಿ ನಮ್ಮವ್ರು ಯಾರು ಬಂದು ನೋಡಲಿಲ್ವಲ್ಲ, ನಮ್ಮವರೇ ನಮಗೆ ನೋಡಲ್ವಲ್ಲ ಅಂತ ಹೇಳಿ ನನಗೆ ತುಂಬ ಬೇಜಾರಾಗ್ತೈತೆ ಕಣೆ ಸುಗುಣ. ಏನು ಮಾಡಲಿ, ನಮ್ಮ ಅಪ್ಪ ನಮ್ಮಮ್ಮ ಯಾರೂ ಬರಲಿಲ್ವಲ್ಲ ನೋಡೋಕ್ಕೆ. ನನ್ನ ಮಗನಿಗೆ ಹುಷಾರಿಲ್ಲ ಅಂತೇಳಿ ನಮ್ಮ ಅಪ್ಪ ನಮ್ಮಮ್ಮನೂ ಬರಲಿಲ್ಲ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಯಾರೂ ಬರಲಿಲ್ವಲ್ಲ. ನಾನು ಏನು ಅನ್ಯಾಯ ಮಾಡಿದ್ದೆ ಅವ್ರಿಗೆ, ಅದನ್ನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತೈತೆ ಕಣೆ ಸುಗುಣ. ಬಿಡ್ರಿ, ನೋಡಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಅಲ್ಲ, ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡಲ್ಲಲ್ಲ. ನೋಡು ಹೆಂಗಿದ್ದಾರೆ ಅವರು. ನಿಮ್ಮಪ್ಪ ನಿಮ್ಮಮ್ಮ ಆಗಲಿ ಅವರಿಗಂತೂ ಬೇಡ, ಅವ್ರಿಗಂತೂ ತಮ್ಮ ಅಂಬೋದೇನಿಲ್ಲ. ನಿಮ್ಮಪ್ಪ ನಿಮ್ಮಮ್ಮನಿಗಾದರೂ ಇಲ್ವಾ ಮಗ ಅನ್ನೋದು? ಅಯ್ಯೋ ಹುಷಾರಿಲ್ಲ, ಹಿಂಗೆ ಆಗ್ಬಿಟ್ಟೈತೆ ಅಂತ ಫೋನ್ ಮಾಡವ್ರೆ. ಏನು ಮಾಡ್ಕೊಂಡ್ರೋ ಏನೋ, ತೆಗಿ ಫೋನ್ ಮಾಡೋಣ ಅಂತೇಳಿ ಒಂದು ಫೋನು ಮಾಡಲಿಲ್ಲ. ರಿಪೀಟು ನಿಮ್ಮಪ್ಪ ನಿಮ್ಮಮ್ಮನೂ ಅವ್ರ ಮಾತು ಕೇಳ್ಕೊಂಡೇ ಇದ್ದಾರೆ, ಅವರೇ ನೋಡ್ಕೊಂತಾರೆ. ನೀವೇನು ಮಗ ಅಲ್ಲ, ಅವರೊಬ್ಬರೇ ಮಗ ನಿಮ್ಮಪ್ಪ ನಿಮ್ಮಮ್ಮನಿಗೆ. ನಿನ್ನ ಏನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ನಿಮ್ಮಪ್ಪ ನಿಮ್ಮಮ್ಮ. ಬಿಡ್ರಿ, ಬರಲಿಲ್ಲ ಅಂದರೆ ಅಷ್ಟೇ ಹೋಯ್ತು, ಇಲ್ಲೇ ಇರೋಣ ಸ್ವಲ್ಪ ದಿನ ಸುಮ್ಮನೆ. ಅಲ್ಲ ನೋಡು, ಬಂದು ಯಾರು ನೋಡಲಿಲ್ವಲ್ಲ ನಮ್ಮನ್ನ. ಹೆಂಗೆ ಏನು ಮಾಡ್ಕೊಂಡ್ರಿ ಏನು ಅಂತ ಏನು ಸ್ವಲ್ಪನೂ ವಿಚಾರಿಸ್ಲಿಲ್ವಲ್ಲ. ನನಗೂ ಅಷ್ಟೇ ಕಣ್ರಿ, ತುಂಬ ಬೇಜಾರಾಗ್ತೈತೆ. ಆ ಊರ ಕಡೆಗೆ ತಲೆನೇ ಹಾಕ್ಬಾರ್ದು ಅನ್ನಿಸ್ತೈತೆ ನನಗಂತೂ. ಸುಗುಣ, ವಾಸೇನೆ ವರ್ಷ ಬಂದಿಟ್ಟು ನೀಲಕ್ಕಯ್ಯ ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ದು ಎಲ್ಲನ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟವ್ರೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ವಾಸಿ ಆಗೈತೆ ಕಣಕ್ಕ. ಸ್ವಲ್ಪ ಎಲ್ಲನ ಇನ್ನೂ ಕೆಂಪುಡ್ತಾ ಐತೆ, ಇನ್ನೂ ಸ್ವಲ್ಪ ಉರಿ ಅಂತಾರೆ. ಏನು ಮಾಡೋಣಕ್ಕ, ನಾನು ಉಪ್ಪುರ್ದು ಕಾವು ಕೊಡಲಿಲ್ಲ ಅಂದರೆ ಇಡತ್ತಿಗೆ ವಾಸಿ ಆಗೋದು ಬರೀ ನಾಯಿ ಕಡ್ದಿದ್ದೇ ಆಗಿದ್ದರೆ ಏನು ಮಾಡಲಿ. ನಾನು ಉಪ್ಪುರ್ದು ಕಾವು ಕೊಟ್ಬಿಟ್ಟೆ. ಸುಟ್ಟಗಾಯ್ಕೆ ಖಾರದ ಪುಡಿ ಹಾಕ್ದಂಗೆ ಆಯ್ತು. ಹೋಗು, ನಾನು ಅದು ಎಂಥ ಕೆಲಸ ಮಾಡ್ಕೊಂಡೋ ಏನೋ ಅಮ್ಮಂಗೆ ಆಯ್ತು ಕಣಕ್ಕ. ಹೆಂಗೋ ಅತ್ಲಾಗೆ ಇವಾಗ ಸರಿ ಹೋದಂಗೆ ಆಯ್ತತ್ತ. ಆಸ್ಪತ್ರೆ ತೋರಿಸಿ ಯಾಕೋ ನಮ್ಮದು ಹೆಚ್ಚು ಕಮ್ಮಿ 1,00,000 ರೂಪಾಯಿ ದುಡ್ಡು ಮುಗ್ದೈತೆ ಆಸ್ಪತ್ರೆಗೇನೆ. ಅದಕ್ಕೆ ಹೆಂಗನ ಚೆನ್ನಾಗಿ ಆದ್ರಲ್ಲ ಬಿಡು, ದುಡ್ಡೇನು ಇವತ್ತೆಲ್ಲ ನಾಳಿಕೆ ದುಡ್ಕೋಬೋದು. ಎಷ್ಟೊಂದು ದುಡ್ಡು ಇಕ್ಕಿವಿ ಕಣಕ್ಕ. ಬಿಡು, ಹೆಂಗೆ ದುಡ್ಡು ಖರ್ಚಾದ್ರೂ ಚೆನ್ನಾಗಿ ಆದ್ನಲ್ಲ. ಅಯ್ಯೋ ಅವತ್ತು ನೋಡಿದರೆ ನಾನು ಏನು ಗತಿ ಆಗ್ತಾನೋ ಏನೋ ಅಂದ್ಕೊಂಡಿದ್ದೆ. ಹಂಗೆ ಆಡ್ತಿದ್ದೆ ಪಾಪ, ಬಿದ್ದು ಬೇರೆ ಉಲ್ಡಾಡ್ತಿದ್ನ. ಅಯ್ಯೋ ನಿಮಗೆ ಅವ್ರು ಯಾರು ಬರಲಿಲ್ವಾ ನಿಮ್ಮ ಇವ್ರ ಅಣ್ಣ ತಮ್ಮಗಳು ಯಾರೂ? ಅಣ್ಣ ತಮ್ಮಗಳು ಅಂಬಕ್ಕೆ ಅವ್ರಿನ್ನು 8 ಜನ ಇದ್ದಾರಕ್ಕ. ಇರೋನೊಬ್ಬ ಅಣ್ಣಯ್ಯ, ಯಾರು ಬರಲಿಲ್ಲ. ಅಕ್ಕ ತಂಗಿಯರಿಲ್ಲ ಏನಿಲ್ಲ, ಅವರು ಬರಲಿಲ್ಲ. ಅವ್ರಿಗೂ ಗೊತ್ತೈತಿ. ಇವರು ಚಿಕ್ಕಪ್ಪನ ಮಕ್ಕಳು ಇದ್ದಾರೆ, ಅವರು 4 ಜನ ಹೆಣ್ಮಕ್ಳು, ಅವರು ಬರಲಿಲ್ಲ. ಯಾರೂ ಬರಲಿಲ್ಲ ಕಣಕ್ಕ ನೋಡೋಕ್ಕೆ. ಎಲ್ಲಾರ್ಗು ಫೋನ್ ಮಾಡಿದ್ದೀವಿ, ಒಬ್ರಾನ ಬರಲಿಲ್ಲ. ನಾವು ಅಷ್ಟು ಬ್ಯಾಡವಾದರಾಗಿದ್ದೀವಿ ನೋಡಕ್ಕ. ಹೆಂಗೆ ಮಾಡ್ತಾರೆ ನಮಗೆ? ಯಾರು ಆಗಲ್ಲ ಕಣ್ಸುಗೋಣ. ನಮ್ಮ ಪಾಡಿಗೆ ನಾವು ನಿಮ್ಮದೇ ಚೆನ್ನಾಗಿ ಜೀವನ ಮಾಡ್ಬೇಕಷ್ಟೇ. ನಾವು ದುಡಿಬೇಕು, ನಾವು ಚೆನ್ನಾಗಿರಬೇಕು. ಯಾವ ಅಣ್ಣ ತಮ್ಮಗಳು ಆಗಲ್ಲ, ಯಾವ ಅಕ್ಕ ತಂಗಿಯರು ಆಗಲ್ಲ. ಚೆನ್ನಾಗಿದ್ದರೆ ಮಾತ್ರ ಎಲ್ಲನ. ಒಂದು ಈಟು ನಾವು ಏನಾನ ಇದು ಮಾಡಿದ್ದೀವಿ ಅಂದರೆ, ಯಾರನ್ನ 1 ರೂಪಾಯಿ 2 ರೂಪಾಯಿ ಕೊಡ್ರಮ್ಮ ನೀವು ಅಂತ ಹೇಳಿ ನಾವೇನಾನ ಕೇಳಿದ್ದೀವಿ ಅಂದರೆ ಅವರು ನಮ್ಮನ್ನು ಸಾದ್ರ ತಕ್ಕಂತಾರೆ. ಹಂಗೆ ಮತ್ತೆ ಜನ ಯಪ್ಪ ಚೆನ್ನಾಗಿದ್ದರೆ ನೋಡಲ್ಲ, ಬೇಕಾದ್ರೆ ಕೆಟ್ಟೋದ್ರೆ ನೋಡ್ತೇವೆ ಅಂತಾರೆ ಅಂಥ ಜನ. ಯಾರು ಸೇರಲ್ಲ ಕಣಮ್ಮ ಅಕ್ಕ ತಂಗಿರ ಅಣ್ಣ ತಮ್ಮಗಳು. ಅಲ್ಲ ನೋಡಿ, ನೀವು ಪಾಪ ಫೋನ್ ಮಾಡಿದ್ರ ಬಂದು ನೋಡ್ಬೇಕು ತಾನೇ. ಅಣ್ಣ ಯಾವ್ದನು ನೋಡಲ್ಲ, ನನ್ನ ತಮ್ಗೆ ಹಿಂಗೆ ಆಗೈತೆ ಅಂತ. ನಿನ್ನ ಮಕ್ಕ ನೋಡ್ಕೊಂಡಂತೂ ಬೇಡ, ತಮ್ಮನ ಮಕ್ಕ ನೋಡ್ಕೊಂಡಾದ್ರೂ ಬರ್ಬೇಕಾ ಅವ್ರ ಅಣ್ಣಯ್ಯ? ಯಾಕೋ ನಾವೇನು ಅವ್ರನ್ನ 1 ರೂಪಾಯಿ ಕೊಡ್ರಿ ಅಂತ ಕೇಳಿಲ್ಲ ಕಣಕ್ಕ. ನಮ್ಮ ತಗು ದುಡ್ಡು ಐತೆ, ನಾವು ತೋರಿಸ್ಕೊಂತೀವಿ. ಯಾವ ಆಸ್ಪತ್ರೆ ಬರ್ರಿ ಬಾವ ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಇವ್ರ ಅಣ್ಣಗೆ ನಾನು ಫೋನ್ ಮಾಡಿದ್ದೆ. ಅವರೇನು ದುಡ್ಡು ಕೊಡೋದು ಬೇಡ ಏನೂ ಬೇಡ, ಬರ್ರಿ ಅವ್ರ ಅಮ್ಮನ ಕರ್ಕೊಂಡು ಹೋಗಿದ್ರ. ಅದು ಯಾವ ಆಸ್ಪತ್ರೆ ಅಂತ ಹೇಳಿ ತಿರ್ಗಿ ಹಂಗನ ಇವ್ರ ಫೋನ್ನಾಗೆ ಫೋಟೋ ಹೊಡ್ಕೊಂಡಿದ್ರು. ಅವ್ರ ಅಮ್ಮಯಿಂದೊಂದು ಚೀಟಿದೆ, ಅದು ನೋಡ್ಕೊಂಡು ಅಡ್ರೆಸ್ ತಿಳ್ಕೊಂಡು ಹೆಂಗೆ ಹೋದ್ವಿ ನಾವು. ದುಡ್ಡು ಖರ್ಚು ಮಾಡ್ಕೊಂಡು ದುಡ್ಡು ಇರೋದ್ಕಂತೂ ತೋರಿಸ್ಕೊಂಡ್ವಾ. ನಮ್ಮ ತಗೂ ದುಡ್ಡು ಐತೆ ಕಣಕ್ಕ. ನಾವೇನು ಅವ್ರನ್ನ ಕೊಡ್ರಿ ಅಂತ ಕೇಳಲಿಲ್ಲ. ಅವರು ಇವಾಗ ಎಲ್ಲಿ ನಾವು ಬಂದರೆ ನಾವೇ ದುಡ್ಡು ಕೊಡಬೇಕಾಗುತ್ತೋ ಏನೋ, ನಾವೇನು ಎಲ್ಲ ಇಕ್ಬೇಕಾಗುತ್ತೋ ಏನೋ ಅಂತ ಹೇಳಿ ಅವರು ಹಿಂಗೆ ಮಾಡ್ಯಾರ ಕಣಕ್ಕ. ಬಿಡತ್ಲಾಗತ್ಲಾಗಿ ಹೆಂಗೆ ತೋರಿಸ್ಕೊಂಡ್ರಲ್ಲ ನೀವೇನು, ಹೆಂಗೆ ತೋರಿಸ್ಕೊಂಡು ಹೆಂಗೆ ಚೆನ್ನಾಗಾದ್ರೆ ಸಾಕಮ್ಮ. ಯಾರು ಬಂದ್ರೇನು ಬಿಟ್ರೇನು, ದುಡ್ಡು ಇರೋದಕ್ಕೆ ಹೋಗಿ ತೋರಿಸ್ಕೊಂಡ್ ಬಂದಿದ್ರೆ ಇವಾಗ ಎಲ್ಲ ವಾಸಿ ಆದ್ರೆ ಸಾಕ ಗಾಯಲ್ಲನ.
ಅದೇ ಇನ್ನೂ ಸ್ನಾನ ಮಾಡ್ಕೋಬೇಡ್ರಿ ಅಂತ ಹೇಳವ್ರಿ. ಆಯಿಂಟ್ಮೆಂಟ್ ಎಲ್ಲ ಕೊಟ್ಟವ್ರಿ. ಅದಕ್ಕೆ ಇನ್ನೂ ಸ್ನಾನ ಮಾಡಿಲ್ಲ. ಅದು ಬೇರೆನೇ ಭಾಳ ಇದಾದಂಗೆ ಆಗ್ಬಿಟ್ಟಿತ್ತಲ್ಲ. ನಾನು ಅಲ್ಗೂ ಇವತ್ತು ಒಂದಿಷ್ಟು ಬಿಸಿ ಬಿಸಿ ನೀರನ್ನ ಸ್ನಾನ ಮಾಡಿರಿ ಅಂತ ಹೇಳಿದೆ. ಅದಕ್ಕೆ ಬೇಡ ಅಂತ ಹೇಳಿ ಇವ್ರಿನ್ನೂ ಸ್ನಾನ ಮಾಡ್ಕೊಂಡಿಲ್ಲ ಕಣಕ್ಕ. ಸುಮ್ಕಿರು, ಅವ್ರು ಹೇಳಿಲ್ವಿ. ಒಂದಿಟ್ಟು ಹೆಂಗೋ ಕೆಂಪು ಪುಟ್ಟೈತಿ. ಉಪ್ಪುರ್ದು ಕಾವು ಕೊಟ್ಟಂಗೆ ಬಿಸಿ ಬಿಸಿ ನೀರಿನಾಗ ಇನ್ನು ಆಮೇಲೆ ಸ್ನಾನ ಮಾಡಿದರೆ ಉಪ್ಪುರ್ದು ಕಾವು ಕೊಟ್ಟಂಗೆ ಆಗುತ್ತೆ. ಸುಮ್ಕಿರು. ನೀನೇನ ತಾಯಿ, ನಮ್ಮ ಪಾಪ ಮಣ್ಣಿನ ಸೆನಕ್ಕಾಗೆ ಅವಳನ್ನೇ ಅಲ್ಲೇ ಬಿಸಿ ಬಿಸಿ ನೀರನ್ನ ಸ್ನಾನ ಮಾಡಿರಿ ಅಂತ ಹೇಳ್ದೆ ಅಂತೀಯ. ಹಂಗೆ ಹೇಳೋಕೆ ಹೋಗ್ಬೇಡ, ಸುಮ್ಕಿರು. ಆಮೇಲೆ ಇನ್ನೊಂದಿಟ್ಟು ಸೆಪ್ಟಿಕ್ಕಾದರೆ ಮಳೆಗಾಲಕ್ಕೂ ಅದಕ್ಕೂ ವಾಸಿ ಆಗಲ್ಲ. ನೋಡಿ ಹೆಂಗ ಇವಾಗ ದೇವ್ರದ ಇದ್ದಿಂದನ ನಿಮ್ಮ ಅದೃಷ್ಟ ಸೆನಕ್ಕೈತಿ. ಹೆಂಗನ ಒಂದಿಟ್ಟು ಮಾದಂಗೆ ಆಗೈತೆ, ಗಾಯ ಎಲ್ಲ ಕೆಂಪು ಪುಟ್ಟೈತಿ. ಸುಮ್ಕಿರು. ಅದಕ್ಕೆ ಕಣಕ್ಕ ಸುಮ್ಮನಾಗೆ ಇನ್ನು ಬೇಡ ಅಂತ ಹೇಳಿ ಯಾಕಬೇಕು. ಆಮೇಲೆ ಇವ ಮೊದಲೇ ನಮ್ಗೆ ಗ್ರಾಚಾರ ಸೆನಕ್ಕಿಲ್ಲ. ಆಮೇಲೆ ಒಂದೋಗಿ ಆಮೇಲೆ 108 ಕೆಮ್ಮತ್ತಿ ಏನಾನ ಒಂದು ಇಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅದಕ್ಕೆ ಸುಮ್ಕಾದೆ ಕಣಕ್ಕ. ಏನು ಮಾಡೋಣ. ನಮ್ಮ ಗ್ರಾಚಾರನೇ ಸೆನಕ್ಕಿಲ್ಲ ಕಣಕ್ಕ. ನಮ್ಮ ಟೈಮೇ ಸರಿ ಇಲ್ಲ ಯಾಕನ. ನೋಡೇನಿಲ್ಲಮ್ಮ, ಹಾಲೇನೆ ಎದ್ದಾಗ ಸುಡ್ಸುಡೋ ನೀರು ಒಯ್ಕ ಕಾಸಿ ಅಂತ ಹೇಳಿ ಗಂಡು ಗಂಗೆನೆ ಎದ್ದಾಗಿಂದ ಹೇಳ್ತಾಳೆ. ಅಲ್ಲ ನಮ್ಮ ಸುಗುಣ್ಗ ಏನು ತಿಳಿತೈತಿ, ಹೆಂಗೆ ತಿಳಿತೈತಿ ಅಂತ ಇವ್ಳಿಗೆ ಹೇಳೋಕ್ಕಾಗಲ್ಲ ಕಣೆ. ನಿಜವಾಗ್ಲೂ ನಿಲ್ಲಮ್ಮ. ಸುಮ್ಕಿರು. ಯಾಕ ನಾನೆಲ್ಲ ಹೇಳ್ತೀನಿ ಮಂಜಕ್ಕಯ್ಯ, ಹೇಳ್ತಾ ಇದ್ದೀನಿ. ಅದು ನೀನು ಬೇಡಕ್ಕಮ್ಮ, ಡಾಕ್ಟ್ರ್ ಹೇಳ್ಯಾರ ಮೇಲೆ ಇನ್ನೊಂದು ನೀರು ಒಯ್ಕೆ ಸುಮ್ಕಿರು ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇವರು ಯಾರೂ ಅವ್ರ ಅಣ್ಣ ತಮ್ಮ ಸೆನಕ್ಕಿಲ್ಲ ಕಣೆ ನಿಲ್ಲಮ್ಮ. ಸೆನಕ್ಕಿದ್ರೆ ಇವತ್ತೆಲ್ಲ ಬಂದು ನೋಡೋರು. ನಮ್ಮ ಸುಗುಣ ಸಿಟ್ನಾಳು. ಅವ್ರ ತಗೆಲ್ಲನ ಹಂಗೆ ಹಿಂಗೆ ಅಂತ ಮಾತಾಡಿ ಇಲ್ಲದ್ದೆಲ್ಲನ ತೊಂದರೆ ಮಾಡ್ಕೊಂಡಳು. ಅವ್ರ ತಗಿ ಸೆನಕ್ಕಿರಬೇಕು ಬಿಡತ್ತ ಅಂತ ಹೇಳಿ ಸೆನಕ್ಕಿರಕ್ಕೆ ಹೋಗಲ್ಲ. ಅವರೇ ಒಂದು ಒಂದ್ಲೇಳು ಅಂತ ಹೇಳಿ ಯಾತರ ಒಂದು ಜಿಟೊಂಬಕ್ಕಿಲ್ಲ ಕೊಯ್ಯಿನೂ ಊದ್ಕೊಂಡು ಇವತ್ತು ಇಂಥ ಕೆಲಸ ಮಾಡ್ಕೊಂಡಳು ಕಣೆ. ನೋಡು ಇವಾಗ ಯಾರು ಬಂದು ನೋಡಲಿಲ್ಲ. ತೋ ಬಿಡ ಮಾತ ಬಂದು ನೋಡಲಿಲ್ಲ ಅಂದರೆ ಅವರೇ ಇದ್ದರು. ನಮ್ಮಮ್ಮ ನಮ್ಮ ಮನ್ಸಿಗೆ ತುಂಬ ನೋವಾಗೈತೆ. ಅಂಥದ್ರಾಗೆ ಇನ್ನು ಬಂದು ನೋಡಲಿಲ್ಲ ಅಂಬುತ್ತೆ. ಬಿಡು, ಯಾರು ನೋಡಲಿಲ್ಲ ಅಂದ್ರೆ ಏನಂತೆ. ಸಾಕು, ನಮ್ಮ ದುಡ್ಡು ಐತಿ, ನಾವು ತೋರಿಸ್ಕೊಂಡಿದ್ದೀವಿ. ಯಾರ ಅಣ್ಣ ತಮ್ಮಗಳು ಬರೋದು ಬೇಡ, ಯಾವ ಅಕ್ಕ ತಂಗಿಯರು ಬರೋದು ಬೇಡ, ಯಾವ ಅಪ್ಪ ಅಮ್ಮ ಬರೋದು ಬೇಡ, ಯಾರು ಬರೋದು ಬೇಡ. ನಮಗೇನು ಯಾರು ಬೇಕಾಗಿಲ್ಲ, ಸುಮ್ಕಿರು. ನಿನಗೆ ಈಗ ಗೊತ್ತಾಗಲ್ಲ, ಯಾರಾಗಬೇಕಾ ಅವರೇ ಆಗೋದು. ನೀನೇನ ತಿಳ್ಕೊಂಡಿದ್ಯಾ ದುಡ್ಡು ಐತೇನಂತಾಗಿ ಅಂತ ಹೇಳಿ. ದುಡ್ಡು ಯಾತ್ಕೂ ಬರೋಲ್ಲ. ಅಣ್ಣ ತಮ್ಮಗಳು ಬೇಕಾಗುತ್ತೆ, ಅಕ್ಕ ತಂಗಿಯರು ಬೇಕಾಗುತ್ತೆ, ಅಪ್ಪ ಅಮ್ಮ ಬೇಕು. ಅವ್ರ ಅಪ್ಪ ಅಮ್ಮ ಇಲ್ದಿದ್ರೆ ನಡಿತೈತೇನಿ. ಅವರು ಏನೋ ಅಂತಾರೆ ನಮ್ಮ ದೊಡ್ಡರೊಂದು ಮಾತು ತಿಳ್ಕೋಬೇಕು, ನೀನು ಅರ್ತ್ಕೋಬೇಕು. ಇವಳು ಸಿಟ್ಟಾಗ್ತಾಳೆ ಕಣೇನಿಲ್ಲಮ್ಮ. ನಮ್ಮ ಸುಗುಣ ಬೋಲ್ ಸಿಟ್ನಾಳು. ಯಾರು ಯಾತೋ ಅಂಬಕ್ಕಿಲ್ಲ ಅಂತ ದುಡ್ಡು ಐತೆ ಅಂತೇಳಿ. ದುಡ್ಡು ತಾಂಡು ಏನು ಮಾಡ್ತೀಯಮ್ಮ? ದುಡ್ಡು ತಾಂಡು ಏನು ಹರ್ಕೊಂಡು ಕುಡಿಯೋಕ್ಕಾಗುತ್ತೆ? ದುಡ್ಡೇನು ಇವತ್ತು ಇರುತ್ತೆ, ನಾಳೆಗೆ ಹೋಗುತ್ತೆ. ದುಡ್ಡೇನು ಹೆಂಗಾದ್ರೂ ದುಡಿಬೋದು. ನೋಡಿ ಯಾರು ಬಂದು ನೋಡಲಿಲ್ವಲ್ಲ ಇವತ್ತು ನಮ್ಮ ಅಣ್ಣ ಇರು ಅಂತ ಹೇಳಿ ಅವನಿಗೂ ಇಲ್ಲ ಅವಳಿಗೂ ಇಲ್ಲ. ಬಿಡತ್ತೆ ಅತ್ತ, ಬಂದು ನೋಡಲಿಲ್ಲ ಅಂದರೆ ಅವರೇ ಇತ್ತು. ನನಗೇನು ಯಾರು ಬೇಡ, ಅಣ್ಣ ತಮ್ಮಗಳು ಯಾರು ಬೇಡ, ಸುಮ್ಕಿರು. ನಮ್ಮ ಅಣ್ಣಗೆ ಹೇಳಿದ್ರು ಬರಲಿಲ್ವಲ್ಲ, ಅವ್ರಿಗಿಲ್ಲಪ್ಪ. ಮೊದಲು ನನ್ನ ತಮ್ಮಗೆ ಸೆನಕ್ಕಿಲ್ಲ ಅಂತ ಫೋನ್ ಮಾಡಿದ್ರು ಅಂತ. ಫೋನ್ ಮಾಡಿದರೆ ಎಲ್ಲನ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿ ಸುಮ್ಕಾಗ್ತಾರೆ. ಯಾರು ಫೋನ್ ಎತ್ತಲಿಲ್ಲ, ಯಾರು ಮಾತಾಡಿಸ್ಲಿಲ್ವಲ್ಲ. ನನ್ನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಬಿಡು, ಏನು ಮಾಡೋಕ್ಕಾಗುತ್ತೆ. ಮೊದಲೇ ನನ್ನ ಮನಸ್ಸಿಗೆ ಬೇಜಾರಾಗೈತೆ. ಅದನ್ನೆಲ್ಲ ಹೇಳ್ಬೇಡ ಬಿಡತ್ತೆ ಅತ್ತ. ನಾನು ಆಲೇ ಸುಮ್ಮನಾಗಿದ್ದೀನಿ. ಯಾಕೆ ಬೇಕು ಸವಸನೆ ಬೇಡ ಅಂತ ಸುಮ್ಮನಾಗಿದ್ದೀನಿ. ಬಿಡತ್ತೆ, ನಾನು ಹೋಗೋದೇ ಇಲ್ಲ ಅವ್ರ ಊರ ಕಡಿಕೆ. ಅಲ್ಲ ನಮ್ಮಪ್ಪ ನಮ್ಮಮ್ಮಗೆ ನಾನು ನಮ್ಮ ಅಣ್ಣ ಏನಂತೆ, ನಾನು ಮಗ ಅಲ್ವಿ. ಭಾಗ ಕೇಳಿದ್ರೆ ನಾವಿನ್ನೂ ನಾವು ಸಾಯತಕ್ಕ ಭಾಗ ಕೊಡಲ್ಲ ಅಂತ ಹೇಳವ್ರಲ್ಲ. ಅದಕ್ಕೆ ನಾನು ಅಲ್ಲಿ ಬರಲ್ಲ ಅಂತ ಹೇಳಿ ಬಂದಿದ್ದೀನಿ. ಬಿಡು, ಹೋಗಲ್ಲ ಏನೇ ಅಂದ್ರು ನಾನು. ನೋಡೇನಿಲ್ಲಮ್ಮ ಹೆಂಗೆ ಮಾತಾಡ್ತಾರೆ. ಇವ್ರಿಗೆ ಬುದ್ಧಿ ಐತೆಮ್ಮ. ಇಲ್ಲಮ್ಮನೇ ಇಬ್ರು ಗಂಡ ಹೆಂಡತಿಗೆ ಇಬ್ರು ಹಂಗೆ ಮಾತಾಡ್ತಾರೆ. ಅಲ್ಲ ಅವಳಿಗಂತೂ ಗೊತ್ತಾಗಲ್ಲ, ನಮ್ಮ ಹೊಸುಗನ ಗೊತ್ತಾಗಲ್ಲ. ಹುಟ್ಟೂರ್ಗೆ ಹೋಗ್ದಂಗಿರಕ್ಕಾಗುತ್ತೆ ನಮ್ಮ. ಏನು ಅಂತಾರೆ ಅಪ್ಪ ಅಮ್ಮಯ್ಯ. ಅದಕ್ಕೆ ನಾವು ಅವ್ರ ಊರಿಗೆ ಹೋಗಲ್ಲ ಅಂತಂದರೆ ಏನಿದ್ರು ಹೋಗಲೇಬೇಕು. ನೆಂಟ್ರ ಮನೆ ಬಾಗ್ಲಿಗೆ ಸ್ಯಾನ ದಿನ ಇರಬಾರ್ದು. ನೆಂಟ್ರ ಮನೆ ಇರೋಕ್ಕಾಗುತ್ತೇನೇನಿಲ್ಲಮ್ಮ. ನೋಡಿಬ್ರು ಹೆಂಗೆ ಮಾತಾಡ್ತಾರೆ. ಅಮ್ಮ ತಾಯಿ ಹೋಗ್ತೀವಿ ಸುಮ್ಕಿರು. ನಾವೇನು ಹೋಗ್ದಂಗಿರಲ್ಲ. ಇವ ಸದ್ಯಕ್ಕಂತೂ ಅವ್ರ ಅಪ್ಪ ಅಮ್ಮಯ್ಯ ಅವ್ರ ಅಣ್ಣ ಇರು ಹಿಂಗೆ ಮಾಡೋಕ್ಕೆ ನಾವಲ್ಲಿ ಇರೋಕ್ಕಾಗ್ದಲ್ಲಿಕ್ಕೆ ಬಂದಿರೋದು ಇಲ್ಲಿಗೆ. ನೋಡು ನಮ್ಮ ಅಮ್ಮನೂ ಹಿಂಗೆ ಅಂಬುತ್ತೆ ಕಣ. ಯಾಕ ನೋಡು, ನಮ್ಮ ಅಮ್ಮನೇ ಹಿಂಗೆ ಅಂದರೆ ಬೇರೆ ಬಿಡ್ತಾರೆ ನಮ್ಮನ್ನ. ಹೋಗ್ತೀವಿ, ನಾವೇನು ಇಲ್ಲೇ ಇರಲ್ಲ. 1-2 ದಿನ ಸುಧಾರಿಸಮ್ಮ ಅಂತ ಹೇಳೋದು. ಬಿಡ ಮಂಜಕಾಯತ್ತ, ಹೋಗ್ತಾರೆ ಸುಮ್ಕಿರು. ನೀನು ಯಾತಿ ಹೇಳಕ್ಕೆ ಹೋಗ್ಬೇಡ, ಸುಮ್ಕಿರು. ಹೆಂಗನ ಮಾಡ್ಕೊಂಬೇಳು. ನಾನು ಒಳ್ಳೇದು ಹೇಳಿರಿ, ಯಾರಾಗ್ಬೇಕಾ ಅವರೇ ಆಗೋದು ಅಂತ ಒಳ್ಳೇದು ಹೇಳಕ್ಕೆ ಹೋದ್ರೆ ಕೇಳಲ್ಲ. ಬಿಡು, ಹೆಂಗನ ಮಾಡ್ಕೊಂಬೇಳು. ನಾನು ಯಾತು ಮಾತಾಡ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆಯವ್ರಿಗೆ ಚೆನ್ನಾಗಿಲ್ಲ ಅಂತ ಅವ್ರ ಅಪ್ಪ ಅಮ್ಮಯ್ಯ ಎಲ್ಲರಿಗೂ ಫೋನ್ ಮಾಡಿರೂ ಯಾರೂ ಬಂದು ನೋಡಲಿಲ್ಲ ಇವತ್ತು ನಮ್ಮನ್ನ. ನಾವು ಯಾರಿಗೂ ಬೇಕಾಗಿಲ್ಲ. ಅಲ್ಲ ಎಷ್ಟು ಸತಿ ಫೋನ್ ಮಾಡಿರು ಒಬ್ಬರ ನನ್ನ. ಅಲ್ಲ ಅವರು ಅಂತೂ ಅವ್ರ ಅಣ್ಣಗಿಲ್ಲ ಅಂತಂದರೆ ಇವ್ರ ಅಪ್ಪ ಅಮ್ಮಯ್ಯಗನ ಬೇಡವೆ ಒಬ್ಬರು ಬರಲಿಲ್ವಲ್ಲ.
ನನಗಂತೂ ತುಂಬ ಬೇಜಾರಾಗ್ತೈತಿ. ಏನು ಮಾಡಲಿ? ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇರಬೇಕಷ್ಟೆ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.